ಸಿನಿಮಾಲಿ ಬರೀ ನನ್ನ ಪಾತ್ರ ಹೇಳಿ ಹೇಳಿ ಅಷ್ಟೇ ಹೊರಡ್ತಿದ್ದೆ. ಆದರೆ ಈ ಸಿನಿಮಾದಲ್ಲಿ ಬಹಳಷ್ಟು ವಿಷಯಗಳಿದೆ. ಆದರೆ ಸ್ವಲ್ಪ ಹೊತ್ತನೇ ಇರಿ. ನಮ್ಮ ನಿರ್ದೇಶಕರು ರಂಜನ್ ಅವರು, ನಾನು ಆ್ಯಕ್ಚುಲಿ ಸಾಮಾನ್ಯವಾಗಿ ಯಾರಾದರೂ ಅದರಲ್ಲೂ ಹೀರೋಗಳದ್ದು ಭಾಳ ಜವಾಬ್ದಾರಿ ಇರ್ತದೆ. ತುಂಬ ವರ್ಷದಿಂದ ಸ್ನೇಹ ಸಂಪಾದನೆ ಮಾಡಿದ್ದೀನಿ. ಆದಿತ್ಯ ಆಗಿರ್ಬೋದು, ಎಲ್ಲ ಸ್ಟಾರ್ಗಳಿರ್ಬೋದು. ಅವ್ರದ್ದು ಸ್ನೇಹ ಸಂಪಾದನೆ ಮಾಡಿದಾಗ ನಾನೇನಾದ್ರು ಇಂಥ ಒಂದು ತುಂಬ ಜವಾಬ್ದಾರಿ ಇರ್ತ ಒಂದು ವಿಷಯಗಳಿವೆಲ್ಲ. ಯಾವ್ದಾದ್ರು ಕತೆ ನಾವು ಓಕೆ ಮಾಡಬೇಕು ಅಂತ ಹೇಳಬೇಕು ಅಂತ, ಯಾಕಂದ್ರೆ ನಮ್ಮ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರು ಹೇಳೋದಕ್ಕೆ ತುಂಬ ಕಷ್ಟ. ಅದೇನೋ ಒಂಚೂರು ಹೆಚ್ಚು ಕಮ್ಮಿ ಆದರೆ ಎಲ್ಲ ನಮ್ಮ ಮೇಲೆ ಬರುತ್ತೆ. ಅಂಥವ್ರು ಧೈರ್ಯ ಮಾಡಿ ನಮ್ಮ ರಂಜನ್ ನಾನು ಆಲ್ರೆಡಿ ಒಂದು 2 ಸಿನಿಮಾದಲ್ಲಿ ಒಂದು ಕೋ ಡೈರೆಕ್ಷನ್ ವರ್ಕ್ ನೋಡಿದ್ದೆ. ಭಾಳ ಅದ್ಭುತವಾಗಿ ಒಂದು ಡೈಲಾಗ್ಸ್ ಬರೆಯೋದಾಗಲಿ, ಕೋ ಆಕ್ಟರ್ಸ್ಗೆ ಹೇಳ್ಕೊಡೋದಾಗಲಿ, ಹೇಳೋದಾಗಲಿ, ಇದನ್ನು ಹಿಂಗೆ ಹೇಳಿ ಸರ್, ಅದೆಲ್ಲ ನೋಡಿದ್ದೆ, ವರ್ಕ್ ಮಾಡಿದ್ದೀನಿ ಆಲ್ರೆಡಿ ಅವ್ರ ಜೊತೆ. ಸೊ ಇದೇ ರೀತಿ ಒಂದು ಕತೆ ಇದೆ ಸರ್, ತುಂಬ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ, ಯಾರು ಮಾಡ್ಬೋದು ಒಂದ್ಸಲ ಕತೆ ಹೇಳಿದ್ರು ನನಗೆ. ಸೊ ಯಾರು ಮಾಡೋದು ಅವರು ಒಂದಷ್ಟು ಯಾರು ಇದ್ದಾರ ಅಂತ ಕೇಳಿದ್ರು. ನಾನು ಫಸ್ಟ್ ಅಂದ್ಕೊಂಡಿದ್ದೆ ನಮ್ಮ ಆದಿತ್ಯನ, ಅವರು ಕೇಳ್ತಾರ ಹಾಗೆ ಕೇಳಿ ನಾನು ಒಂದ್ಸಲ ಕೇಳ್ತೀನಿ, ನನಗೆ ಒಳ್ಳೆ ಕ್ಲೋಸ್ನೆಸ್ ಇದೆ ಅಂತ. ನಮ್ಮ ಆದಿ ಒಂದೇ ಒಂದು ಫೋನ್ ಮಾಡಿದ್ದೆ, ಅದೇ ಇದೆ ಹಾಗೆ ಹೇಗೆ ಅಂತ. ಅದು ಆ ಟೈಮಲ್ಲಿ ಆಲ್ರೆಡಿ ಆದಿ 3-4 ಕತೆ ಕೇಳಿ ಬಿಸಿ ಇದ್ರು. ಅಂಥವ್ರು ನನ್ನ ಮಾತು ಬೆಲೆ ಕೊಟ್ಟು ನೆಕ್ಸ್ಟ್ ಡೇನೇ ಅಥವಾ ನೆಕ್ಸ್ಟ್ ಡೇ ನಾವು ಸೆಕೆಂಡ್ ಡೇಗೆ ಕಳಿಸೋದು ಹೇಳಿ ಕಳಿಸಿದಾಗ ಹೋಗಿ ಇಷ್ಟ ಆಯಿತು ಅವ್ರಿಗೆ. ಅದಕ್ಕೆ ತಕ್ಕಂತೆ ನಮ್ಮ ಸಿಲ್ಕ್ ಮಂಜನ ಅವ್ರ ಬಗ್ಗೆ ಮಾತಾಡೋಂಗೆ ಇಲ್ಲ. ಅವ್ರು ಯಾವುದೇ ಗ್ಯಾಪ್ ಕೊಟ್ಟು ಸಿನಿಮಾಗಳು ಮಾಡ್ತಿದ್ರು, ಮಾಡೋ ಸಿನಿಮಾ ಮಾತ್ರ ಅದ್ದೂರಿಯಾಗಿರುತ್ತೆ. ಅದಕ್ಕೆ ತಕ್ಕಂತೆ ಈ ಸಿನಿಮಾದಲ್ಲಿ ನೀವು ಅದೆಷ್ಟು ಕಲಾವಿದರು ನೋಡ್ತೀರೋ ಗೊತ್ತಿಲ್ಲ, ಅಷ್ಟು ಕಲಾವಿದರುಗಳಿದ್ದಾರೆ. ಅದರ ಸೂಪರ್ ಸ್ಟಾರ್ಗಳಲ್ಲಿ ಲೆಕ್ಕ ತಗೊಂಡ್ರೆ ನಮ್ಮ ದೇವರಾಜ್ ಅವರು ಇರ್ಬೋದು, ನಮ್ಮ ಕುಮಾರ್ ಬಂಗಾರಪ್ಪ ಅವರು ಇರ್ಬೋದು, ಕಿಟ್ಟಪ್ಪ ಇರ್ಬೋದು, ಶಶಿಕುಮಾರ್ ಅವರು ಇರ್ಬೋದು, ಎಷ್ಟು ಜನ ಹೀರೋಗಳು ಸ್ಟಾರ್ಗಳೇ ಅವ್ರಿಗೆ ಸಪೋರ್ಟ್ ಆಗಿ ಸಿನಿಮಾದಲ್ಲಿ ಇದ್ದಾರೆ. ಅದೊಂದು ಖುಷಿ. ಆ್ಯಂಡ್ ಮೋರ್ ಓವರ್ ಸಿನಿಮಾ ಆದಿತ್ಯ ಯಾರು ಹೇಳೋದು ನನಗೆ ಗೊತ್ತಿಲ್ಲ. ಆದಿತ್ಯನ ಯಾರು ಆ ಥರ ಮಾತಾಡೋದಿಲ್ಲ ಅಂತ ಒಬ್ಬ ಕಲಾವಿದ. ಯಾವತ್ತೂ ಕಲಾವಿದರಿಗೆ ಸೋಲ್ ಅನ್ನೋದು ಇಲ್ಲವೇ ಇಲ್ಲ. ಯಾಕಂದ್ರೆ ಅವರು ಆಲ್ರೆಡಿ ಆ್ಯಕ್ಟರ್ ಅಂತ ಪ್ರೂವ್ ಮಾಡಿರ್ತಾರೆ. ಸಬ್ಜೆಕ್ಟ್ ಇರ್ಬೋದು, ರಿಲೀಸ್ ಮಾಡೋ ಟೈಮ್ ಇರ್ಬೋದು, ಇನ್ನೊಂದು ಇರ್ಬೋದು, ಆ ಟೈಮಲ್ಲಿ ಯಾವುದೋ ಕೆಲವು ಇದಾಗಿರುತ್ತೆ. ಬಿಟ್ಟರೆ ಕಲಾವಿದನೇ. ಅಂಥದ್ರಲ್ಲಿ ಆದಿತ್ಯನ ಈ ಸಿನಿಮಾದಲ್ಲಿ ಇನ್ನೂ ಡಿಫ್ರೆಂಟ್ ಆಗಿ ಹೋಗ್ತಿರೋ ಅವ್ರ ಪರ್ಫಾರ್ಮೆನ್ಸ್ನ ಭಾಳ ಚೆನ್ನಾಗಿದೆ. ಮೋರ್ ಓವರ್ ಈ ಸಿನಿಮಾಗೆ ಎಲ್ಲ ಥರದವರು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಒಳ್ಳೇದಾಗಲಿ. ನಮ್ಮ ನಾಗೇಂದ್ರ ಅವ್ರ ಇದು ಲಿರಿಕ್ ಆಗಿರ್ಬೋದು, ಹರ್ಷವರ್ಧನ್ ಅವ್ರು ಹೊಸಬ್ರು ಅನ್ಸೋದೇ ಇಲ್ಲ, ಅವ್ರು ಮ್ಯೂಸಿಕ್ ಮಾಡೋದು ಇದನ್ನು ನೋಡಿದ್ರೆ. ಆ್ಯಂಡ್ ಮೋರ್ ಓವರ್ ನಾಗೇಂದ್ರ ಅವ್ರು ಹೇಳಿದಾಗೇ ನಮ್ಮ ರಂಜನ್ ಪ್ರತಿ ಒಂದು ಶಾಟ್ ನಮ್ಮ ಕಿಟ್ಟಪ್ಪನೂ ಹೇಳೋದು. ಅವರ ಕಿಟ್ಟಪ್ಪನ ಒಂದೇ ಅಂತಲ್ಲ, ಎಲ್ಲಾದು ಆ ಥರ. ಈ ಹಿಂದೆ ನಾವು ಎಷ್ಟೋ ಸಿನಿಮಾ ವರ್ಕ್ ಮಾಡಿದ್ವಿ, 2-3 ಸಿನಿಮಾ ಆ್ಯಕ್ಟ್ ಮಾಡೋದು ಏನೋ ಒಂಥರ ಡಿಫ್ರೆಂಟಾಗಿ ತೋರಿಸಿದ್ದಾರೆ. ಅದರಲ್ಲೂ ಫಸ್ಟ್ ಸಿನಿಮಾ ಡೈರೆಕ್ಷನ್ ಅಂದರೆ ಯಾರು ನಂಬೋದಕ್ಕಾಗೋದಿಲ್ಲ, ನೋಡೋದ್ಮೇಲೆ ತಪ್ಪು ಗೊತ್ತಾಗುತ್ತೆ. ಸೊ ಎಂಟೈರ್ ನಮ್ಮ ಟೀಮ್ಗೆ ಅದು ಅಷ್ಟೇ ಸರ್. ಥ್ಯಾಂಕ್ ಯು. ವೇದಿಕೆ ಮೇಲಿರುವ ಎಲ್ಲ ಕವಿಗಳು, ನಮ್ಮ ನಾಗೇಂದ್ರ ಎಲ್ಲರ ಬಗ್ಗೆ ಒಂದು ಹೇಳಿದ್ದಾರೆ. ಈ ಟೆರರ್ ಸಿನಿಮಾ ನನ್ನೊಂದು ಸಣ್ಣ ಪಾತ್ರ ಆದರೂ ಆ ನಂಬಿಕೆ ನನ್ನ ಮೇಲಿಟ್ಟು ನಮ್ಮ ಡೈರೆಕ್ಟರ್ ಹೇಳಿದ್ರು ಅವತ್ತು, ಯಾರು ಸರ್ ಅಂದರೆ, ಇಲ್ಲ ಮಂಜನ ಹೇಳಿದ್ರು ಸರ್, ಈ ಪಾತ್ರಕ್ಕೆ ಯಾರು ಹಾಕೋದು ಹಿಂಗೆ ಅಂತ ಹೇಳಿದ್ರು. ಶೂಟಿಂಗಲ್ಲಿ ಹೋದಾಗ ಅವರು ತೆಗಿತಾರೆ ಮೇಕಿಂಗ್ಸ್ ನೋಡಿ ಚೆನ್ನಾಗಿದೆ. ಏನು ಸರ್ ಇದು ಹ್ಯಾಕ್ ಬರ್ತಾ ಇದೆ ಸರ್ ಅವತ್ತೇ ಹೇಳೋರು.